ಲೋಕಸಭೆಯ ಅಧಿವೇಶನದಲ್ಲಿ ಬಿಜೆಪಿ ಲೋಪದೋಷಗಳ ಸದ್ದು ಜೋರಾಗ್ತಾ ಇದೆ. ಬರ್ತಾ ಒಂದೊಂದೇ ಸಮಸ್ಯೆಯನ್ನು ಕೆ.ಸಿ. ವೇಣುಗೋಪಾಲ್ MP ಇದ್ದಾರೆ, ಅವರು ಬಿಚ್ಚಿಡ್ತಾ ಇದ್ದಾರೆ. ಇಲ್ಲಿ ಏನೇನು ಸಮಸ್ಯೆಗಳು ಅಂತ ಹೇಳಿದ್ರೆ, ಎಲೆಕ್ಟ್ರೋಲ್ ಬಾಂಡ್ ಹಗರಣ ಈ ದೇಶ ಕಂಡ ಅತಿ ದೊಡ್ಡ ಹಗರಣ. ಇದು ದೆಹಲಿ ಏರ್ಪೋರ್ಟ್ ಮೇಲ್ಛಾವಣಿ ಕುಸಿತವಾಗಿದೆ. ಏನು ಮಾಡ್ತಾ ಇದ್ದೀರಿ ನೀವು? ಏನು ಮಾತಿಟ್ಟಿದ್ರೆ ಅಭಿವೃದ್ಧಿ ಅಂತ ಮಾತಾಡ್ತೀರಿ, ಎಲ್ಲಿ ಕೇಳಿದ್ರು ರೋಡ್ ಮಾಡಿದೆ ಏರ್ಪೋರ್ಟ್ ಮಾಡಿದೆ, ರೋಡ್ ಮಾಡಿದೆ ಏರ್ಪೋರ್ಟ್ ಮಾಡಿದೆ ಮಾತನಾಡ್ತಿರಲ್ಲ ಸ್ವಾಮಿ. ದೆಹಲಿ ಏರ್ಪೋರ್ಟೇ ಈ ಥರ ಆಯಿತು, ಮೇಲ್ಛಾವಣಿ ಕುಸಿತ ಆಯಿತು, ಜನಗಳು ಸಾಯ್ತಾ ಇದ್ದಾರೆ. ನೀವೇ ಉದ್ಘಾಟನೆ ಮಾಡಿದಂಥ ಎಷ್ಟೊಂದು ಏರ್ಪೋರ್ಟ್ಗಳ ಮೇಲ್ಛಾವಣಿ ಕುಸಿದು ಬಿದ್ದಿದೆ, ಕಂಬಗಳೇ ಬಿದ್ದು ಹೋಗಿದೆ, ಜನ ಸತ್ತಿದ್ದಾರೆ. ಪಾಪ ಬಡಪಾಯಿ ಕ್ಯಾಬ್ಗಳವರು, ಅವರ ಕ್ಯಾಬ್ಗಳ ಮೇಲೆ ಕಂಬಗಳೆಲ್ಲ ಉರುಳು ಹೋಗಿದೆ, ಅವರು ಕೂಡ ಸತ್ತಿದ್ದಾರೆ, ಪೆಟ್ಟು ಮಾಡಿಕೊಂಡಿದ್ದಾರೆ. ಏನು ಮಾಡ್ತಾ ಇದ್ದೀರಾ ನೀವು? ಇನ್ನು ಅಯೋಧ್ಯೆ ಅಂತೂ ಕೇಳೋದೇ ಬೇಡ. ಆಗಲೇ ಇನ್ನು ಲೋಕಾರ್ಪಣೆಯಾಗಿ 6 ತಿಂಗಳು ಕೂಡ ಆಗಿಲ್ಲ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ. ಇಡೀ ದೇವಾಲಯ ಅಲ್ಲ, ಪ್ರಾಣ ಪ್ರತಿಷ್ಠಾಪನೆ ಬರೀ 6 ತಿಂಗಳಾಗಿದೆ. 6 ತಿಂಗಳಲ್ಲೇ ಅದು ಸೋರ್ತಾ ಇದೆ. ಆಯ್ತು, ಅದು ಸೋರ್ತಿದೆ ಅಂತ ನೋಡಿಕೊಂಡ್ರೆ ಇಡೀ ಅಯೋಧ್ಯೆಯ ಸುತ್ತಮುತ್ತಲೆಲ್ಲ ರಸ್ತೆಗಳು ಕೂಡ ಗುಂಡಿ ಬಿದ್ದು ಹಾಳಾಗಿ ಹೋಗಿಬಿಟ್ಟಿದೆ. ಬರೀ 6 ತಿಂಗಳು. ಇದೇನಾ ನಿಮ್ಮ ಡೆವಲಪ್ಮೆಂಟು? ಇದೇನಾ ನಿಮ್ಮ ವರ್ಕು? ಚುನಾವಣಾ ಬಾಂಡ್ ಮಾತಾಡಿ, ಅದ್ರ ಬಗ್ಗೆ ಯಾಕೆ ಬಾಯೇ ಬಿಡಲ್ಲ ಯಾರೂ? ನಿಮ್ಮ ಪಕ್ಷಕ್ಕೆ ಎಷ್ಟೆಷ್ಟು ಬಂತು ಅಂತ ಹೇಳಿ, ಎಷ್ಟು ದೇಣಿಗೆ ತೊಗೊಂಡ್ರಿ ಅಂತ ಹೇಳಿ, ಏನು ಕಿಕ್ಬ್ಯಾಕ್ ಆಯಿತು ಅಂತ ಮಾತಾಡಿ. ಅದ್ರ ಬಗ್ಗೆ ಯಾವ ಹಣ ಯಾರಿಂದ ದೇಣಿಗೆ ತೊಗೊಂಡು ನೀವು ಅವ್ರಿಗೆ ಯಾವ ಕಾಂಟ್ರಾಕ್ಟ್ ಕೊಟ್ರಿ, ಯಾವ ದೇಣಿಗೆ ತೊಗೊಂಡು ನೀವು ಅವ್ರು ಯಾವ ಯೋಜನೆಯನ್ನು ಕೊಟ್ರಿ, ನಿಮ್ಮ ಪಾಲು ಎಷ್ಟದರಲ್ಲಿ? ಏರ್ಪೋರ್ಟ್ಗಳ ಕತೆ ಮಾತಾಡಿ. ಜಬಲ್ಪುರ್, ರಾಜ್ಕೋಟ್ ಏರ್ಪೋರ್ಟ್ಗಳ ಮೇಲ್ಛಾವಣಿ ಕುಸಿದು ಹೋಯಿತು. ಅಯೋಧ್ಯೆ ರಸ್ತೆಗಳ ಸ್ಥಿತಿ ಹದಗೆಟ್ಟುಬಿಟ್ಟಿದೆ. ರಾಮ ಮಂದಿರವೇ ಸೋರ್ತಾ ಇದೆ ಆಲ್ರೆಡಿ. ಮುಂಬೈನ ಹಾರ್ಬರ್ ಸಂಪರ್ಕದಲ್ಲಿ ರಸ್ತೆಗಳೆಲ್ಲ ಬಿರುಕು ಬಿಟ್ಟು ಹೋಗಿದೆ. ಇದೇ ನಿಮ್ಮ ಡೆವಲಪ್ಮೆಂಟು? ಇದೇನಾ ನಿಮ್ಮ ಡೆವಲಪ್ಮೆಂಟು? ನೀವು ಮಾಡಿದ್ವಿ, ಅವರು ಮಾಡಿರಲಿಲ್ಲ, ಇವರು ಮಾಡಿರಲಿಲ್ಲ, ನಾವೇ ಮಾಡಿದ್ದು, ನಾವು ಮಾಡಿದ್ದೇ ಅದ್ಭುತ ಕೆಲಸ ಅಂತ ಹೇಳ್ತಿದ್ರಲ್ಲ ಸ್ವಾಮಿ. ನೀವು ಮಾಡಿರೋ ರಸ್ತೆಗಳು ಹಾಳಾಗಿದೆ, ಅಯೋಧ್ಯೆ ಸೋರ್ತಾ ಇದೆ, ಅಯೋಧ್ಯೆ ರಸ್ತೆಗಳು ಹಾಳಾಗಿದೆ, ಬೇರೆ ಬೇರೆ ಏರ್ಪೋರ್ಟ್ಗಳಲ್ಲಿ ಮೇಲ್ಛಾವಣಿನೇ ಕುಸಿದು ಬೀಳ್ತಾ ಇದೆ. ಏನು ನಿಮ್ಮ ಕೆಲಸ? ಬಿಹಾರದಲ್ಲಿ 3, ನಿಮ್ಮದೇ ಸರ್ಕಾರ ಅಲ್ಲ ಸ್ವಾಮಿ, ಮೈತ್ರಿ. ಬಿಹಾರದಲ್ಲಿ 3 ಹೊಸ ಸೇತುವೆಗಳು ಕುಸಿದು ಹೋಗಿದೆ. ಅಲ್ಲಿ ಬಿಹಾರದಲ್ಲಿ ಪ್ರಗತಿ ಮೈದಾನದ ಸುರಂಗ ಹೇಳ್ಕೊಳ್ಳೋಕ್ಕೆ, ಪ್ರಚಾರ ಮಾಡೋಕ್ಕೆ ಪುಟಗಟ್ಟಲೆ ಜಾಹೀರಾತು ನಿಮ್ಮದು. ಪ್ರಗತಿ ಮೈದಾನದ ಸುರಂಗವೇ ಮುಳುಗೋಯ್ತಲ್ಲ ಸ್ವಾಮಿ. NDA ಅವಧಿಯಲ್ಲಿ ಏನೇನು ನಿರ್ಮಾಣ ಮಾಡಿದ್ರೋ ಮತ್ತು ಟೀಕೆ ಮಾಡ್ತಿದ್ದು ನಮ್ಮನ್ನು ನೀವು ಟೀಕೆ ಮಾಡ್ತಾಯಿದ್ರಿ. UPA ಕಾರ್ಯಗಳನ್ನು 70 ವರ್ಷದಲ್ಲಿ ಏನು ಮಾಡಿದ್ರು? ನಾವು ರಸ್ತೆ ಮಾಡಿದ್ವಿ ಸ್ವಾಮಿ, ಯಾವತ್ತೂ ಟೋಲ್ಗಳು ಹಾಕಿರಲಿಲ್ಲ. ನಮ್ಮ ರಸ್ತೆಗಳು ಇಷ್ಟಿಷ್ಟು ಬೇಗ 3 ತಿಂಗಳಿಗೆ 4 ತಿಂಗಳಿಗೆ ಕುಸಿತಿರಲಿಲ್ಲ. ನಾವು ಮಾಡಿದ ಏರ್ಪೋರ್ಟ್ಗಳು ಇವತ್ತಿಗೂ ಚೆನ್ನಾಗಿವೆ. ನೀವು ಹೊಸದು ಅಂತ ಮಾಡಿ ಸುರಂಗ ಕುಸಿತು, ಏರ್ಪೋರ್ಟ್ಗಳು ಕುಸಿದಿವೆ, ರಸ್ತೆ ಕುಸಿದಿವೆ, ದೇವಾಲಯ ಸೋರ್ತಾ ಇದೆ. ಪ್ರತಿ ಕಟ್ಟಡ ನೀವು ಯಾವ್ಯಾವುದು ಉದ್ಘಾಟನೆ ಮಾಡಿದಿರಲ್ಲ, ಪ್ರತಿ ಕಟ್ಟಡ ಕುಸಿಯುವ ಭೀತಿಯಲ್ಲಿದೆಯಲ್ಲ, ಹೇಳಿ ಇದ್ರ ಬಗ್ಗೆ ಮಾತಾಡಿ ಅಂತ ಹೇಳಿ ಕೆ.ಸಿ. ವೇಣುಗೋಪಾಲ್ ಕೇಳಿದ್ದಾರೆ. Airport roof collapse. Jabalpur airport roof collapse. Canopy collapse in Rajkot airport. Bad condition of Ayodhya new roads. Leakage in Ram Mandir. Cracks in Mumbai train harbour link road. 3 new bridges falling down in Bihar 2023 and 24. Pragati Maidan tunnel submerging. Sir, all this entire construction during this NTA period has been collapsed. Sir, India is these people, under these people rule, every building is under the threat of collapse. Sir, then already told about the electoral bond system. Are you dare to inquire about the electoral bond system? I am challenging Honorable Prime Minister. You are talking about the corruption. How much money you have made? But what is the practice, sir? The people who are not donating the funds to BJP, then suddenly IT will come, IT will raid, ED will come, ED will investigate. Then automatically electoral bond will come to the party BJP. Then nothing is there. With one of the biggest scam country ever seen was electoral bond scam. If you are not scared anything, why don't you put up an inquiry? You put up an inquiry of parliamentary committee. You are not ready. Actually, that is one of the biggest scam incidents. Delhi airport roof collapse. Jabalpur airport roof collapse. Canopy collapse in Rajkot airport. Bad condition of Ayodhya new roads. Leakage in Ram Mandir. Cracks in Mumbai train harbour link road. 3 new bridges falling down in Bihar 2023 and 24. Pragati Maidan tunnel submerging. Sir, all this entire construction during this NTA period has been collapsed. Sir, India is these people, under these people rule.